For the following APs, write the first term and the common difference. So ಇಲ್ಲಿ ನಾವು given sequence ಬರ್ಕೊಳ್ಳಿ 1 -1 and -3. ಇಲ್ಲಿ first term ಏನು? A is equal to 3. ಅದು ನಿಮ್ಮ first term. A1, A2, A3 ಮತ್ತೆ A4 4 terms ಕೊಟ್ಟಿದ್ದಾರೆ. ನಿಮ್ಮ first term ಬಂದು 3. ನೆಕ್ಸ್ಟ್ ಕಾಮನ್ ಡಿಫರೆನ್ಸ್ ನೋಡಬೇಕು. ಸೊ A2 minus A1 is your common difference. So 1 minus 3, that is -2. So your A is 3 and T is -2. ಅಲ್ವಾ? ಸೊ ಈ ಪ್ರಾಬ್ಲಮ್ ಅಲ್ಲಿ -5, -1, 3 and 7. A1, A2, A3, A4. First term is -5 ಅಲ್ವಾ? Common difference A2 minus A1, which is equal to -1 minus of -5. So -1 plus 5. 5 minus 1 ಎಷ್ಟು ಹುಡುಗರ? 4 ಅಲ್ವಾ? ನಾನು ಅಡ್ವೈಸ್ ಮಾಡೋದು ಏನಂತ ಹೇಳಿದ್ರೆ, ನೀವು A2 minus A1 ಮಾತ್ರ ಅಲ್ಲ, ಮತ್ತೊಂದು ಕೂಡ ಮಾಡಿ, ಲೈಕ್ A4 minus A3 ಕೂಡ ಮಾಡಿ. ಇಲ್ಲ ಅಂತ ಹೇಳಿದ್ರೆ A3 minus A2 ಕೂಡ ಮಾಡಿ. ಏನಕ್ಕಂದ್ರೆ ತಪ್ಪಾಗಲ್ಲ. ಅಕಸ್ಮಾತಾಗಿ ಇಲ್ಲಿ ಮ್ಯಾಥ್ ಮಿಸ್ಟೇಕ್ ಮಾಡಿದ್ರೆ, ನೀವು ಬೇಸಿಕ್ ಮಿಸ್ಟೇಕ್ ಮಾಡಿದ್ರೆ ಅದನ್ನು ತಿದ್ದೋದಕ್ಕೆ ಇದು ಆಪರ್ಚುನಿಟಿ ಸಿಗುತ್ತೆ. ಸೊ 7 minus 3 4. ಸೊ ಕನ್ಫರ್ಮ್ಡ್ ನಿಮ್ಮ ಉತ್ತರ 4 ಮತ್ತೆ -5. ಸೊ ಇಲ್ಲಿ ನಾನು ಬರೀ A2 minus A1 ಮಾಡಿದೆ. ನನ್ನ ಪ್ರಕಾರ A4 minus A3 ಕೂಡ ಮಾಡಿ, ಇಲ್ಲಾಂದ್ರೆ A3 minus A2 ಕೂಡ ಮಾಡಿ. 2 ಸತಿ ಮಾಡಲೇಬೇಕು. ಒಳ್ಳೇದು, ಈ ಅಭ್ಯಾಸ ಒಳ್ಳೇದು. AP-ಯಲ್ಲಿ ನೀವು ಡಿ ಕಂಡುಹಿಡಿಬೇಕಾದ್ರೆ ಅಟ್ಲೀಸ್ಟ್ ಮನ್ಸಲ್ಲಿ ಮಾಡಬೇಕು. ನೀವು ಇದು ಬರೆದು ಮಾಡಿಲ್ಲ ಅಂತ ಹೇಳಿದ್ರೆ ಮನ್ಸಲ್ಲಿ ಅಟ್ಲೀಸ್ಟ್ ಮಾಡಬೇಕು. ಸರಿನಾ? ಮತ್ತೆ ಡಿ ಕಂಡುಹಿಡಿಬೇಕು ಅಂತ ಹೇಳಿ A2 minus A1 ಅಂತಾನೆ ಅಲ್ಲ, A4 minus A3 ಕೂಡ ಮಾಡ್ಬೋದು. ಇಲ್ಲಿ A4 minus A3 ಸುಲಭ ಆಯಿತು. A2 minus A1 ಸ್ವಲ್ಪ ಕಾಂಪ್ಲಿಕೇಟೆಡ್ ಆಯಿತು. ಹಾಗಾಗಿ ನೀವು ಯಾವ್ದು ಬೇಕಾದ್ರೂ ಮಾಡ್ಬೋದು, ಅದು ನಿಮ್ಗೆ ಬಿಟ್ಟಿದ್ದು. ಯಾಕಂತ ಹೇಳಿದ್ರೆ ಪೂರ ಇಲ್ಲೇ ತಗೊಂಡ್ರು ನೀವು ಕನ್ಸಿಕ್ಯೂಟಿವ್ ನಂಬರ್ನ, ಡಿಫ್ರೆನ್ಸು ಸೇಮ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಏನು ತಲೆ ಕೆಡ್ಸ್ಕೊಳಂಗಿಲ್ಲ. ಮುಂದಿಂದು ಇಲ್ಲೂ ಕೂಡ ನಾವು ಗಿವನ್ ಏನು ಬರುತ್ತೆ ಇಲ್ಲಿ, ಗಿವನ್ 1/3, 5/3, 9/3, 13/3. ನಿಮ್ಮ ಮೊದಲೇ ಟರ್ಮ್ ಏನು? our first term is 1/3. ಕಾಮನ್ ಡಿಫ್ರೆನ್ಸ್ ಏನು ನೋಡಿದ್ರೆ, D is equal to A2 A3 minus A2 ಮಾಡ್ತೀನಿ ನಾನು, ಸುಮ್ಮನೆ ನಿಮ್ಗೆ ನೋಡ್ಸೋದಕ್ಕಷ್ಟೇ. 9/3 minus 5/3. ಇದು ವ್ಯತ್ಯಾಸ ಎಷ್ಟಿದೆ? ವ್ಯತ್ಯಾಸ 4/3 ಅಲ್ವಾ? ಇದು ಬೇಕಾದ್ರೆ ಕನ್ಫರ್ಮ್ ಮಾಡ್ಕೊಳೋದಕ್ಕೆ ನಾನು A2 minus A1 ಕೂಡ ಮಾಡ್ಬೋದು. 5/3 minus 1/3 is 4/3. ಈ ಥರ ಮಾಡೋದೆಲ್ಲ ಸ್ವಲ್ಪ ಉಪಯೋಗ ಬರುತ್ತೆ. ಸರಿನಾ? ಕಲ್ತ್ಕೊಡಿ ಇವೆಲ್ಲ. ಎರಡು ಸತಿ ಮಾಡೋದು ಕಲ್ತ್ಕೊಳ್ಳಿ. ಇಲ್ಲಿ ಗಿವನ್ 0.6
1.7, 2.8 and 3.9. ನಮ್ಮ ಫಸ್ಟ್ ಟರ್ಮ್ 0.6 ಅಲ್ವಾ? ಕಾಮನ್ ಡಿಫರೆನ್ಸ್ A4 minus A3. A4 is 3.9 minus A3 is 2.8. ಡಿಫ್ರೆನ್ಸ್ 1.1. ಕನ್ಫರ್ಮ್ ಮಾಡ್ಕೊಳೋದಕ್ಕೆ A3 minus A2 ಕೂಡ ಮಾಡಿ. 2.8 minus 1.7, 8 minus 1, 1.1. ಸೊ ಸರಿ ಇದೆ.